2000 ಅಂತ ರೇಂಜಲ್ಲೆಲ್ಲ 150 ಇಂದ 200 ರೂಪಾಯಿ ಪರ್ ವ್ಯಾಟ್ ಇತ್ತು ಸರ್. ಇವಾಗ ನೀವು ಕಂಪೇರ್ ಮಾಡಿದ್ರೆ 15ರಿಂದ 20 ರೂಪಾಯಿವರೆಗೂ 20-25 ರೂಪಾಯಿವರೆಗೂ ಇದಿದೆ. ಅಷ್ಟು ಕಮ್ಮಿ ಆಗಿದೆ ಇದು. ಒಂದು 5 ಕಿಲೋವ್ಯಾಟ್ ಒಂದು ಮನೆ ಅಂತಂದರೆ ನಿಮಗೆ ವರ್ಷಕ್ಕೆ ಹತ್ತತ್ರ 6.1 ಟನ್ನಷ್ಟು ಕಾರ್ಬನ್ ಎಮಿಷನ್ನ ಅವ್ರು ಉಳಿಸ್ತಾರೆ. ಪ್ಲಸ್ ನಿಮಗೆ ಹತ್ತತ್ರ 9 ಮರ ನೆಟ್ಟಂಗೆ. ಅವ್ರಿಗೆ ಒಂದು ತಿಂಗಳು ಅಂತ ಹೇಳಿದ್ರೆ ಅದ್ರ ಒಳಗಡೆ ನಾವು ಕೆಲಸ ಮುಗಿಸ್ಕೊಡೋಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಿ ಇವತ್ತವರೆಗೂ ಮುಗಿಸ್ಕೊಟ್ಟಿದ್ದೀವಿ ಸರ್. ನಾವು DCR ನಾನ್ DCR ಅಂತ ಇದೆ ಸರ್. DCR ಮಾಡ್ಯೂಲ್ಸೇ ಯೂಸ್ ಮಾಡಬೇಕಂದ್ರೆ ಈ ಸೆಲ್ಸಿಂದ ಹಿಡಿದು ನಾವು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರಬೇಕು. ಆ ಸಬ್ಸಿಡಿ ಅನ್ನೋದು ಒಂದು ಬಂದ್ಬಿಟ್ಟು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಒಂದು ಸಬ್ಸಿಡಿ ಸ್ಕೀಮ್ನ ಇದಾಗಿದೆ ಸರ್. ಇದು ಮೇನ್ಲಿ ನಾವು ಟೈರ್ 1 ಬ್ರ್ಯಾಂಡ್ಸ್ ಅಂತ ಹೇಳಿದ್ರೆ ಅದಾನಿ ಯೂಸ್ ಮಾಡ್ತೀವಿ, ವಾರಿ ಅಂತ ಒಂದು ಬ್ರ್ಯಾಂಡ್ ಇದೆ ಅದನ್ನು ಯೂಸ್ ಮಾಡ್ತೀವಿ, ಸಾತ್ವಿಕ್ ಗ್ರೀನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆಮೇಲೆ ರಿನಿಸಿಸ್ ಅಂತ ಒಂದು ಬ್ರ್ಯಾಂಡ್ ಇದೆ. ಎಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ನೇ ನಾವು ಯೂಸ್ ಮಾಡ್ತೀವಿ. ನಮ್ಮ ಮನೆ ಮೇಲೆ ನಾವು ಇಷ್ಟು ಖರ್ಚಲ್ಲಿ ಇಷ್ಟು ಪ್ಯಾನಲ್ ಹಾಕ್ಕೊಂಡ್ರೆ ನಮಗಿಷ್ಟು ಜನ್ರೇಟ್ ಆಗುತ್ತೆ, ಇಷ್ಟು ಲಾಭ ಬರ್ತದೆ, ಇದೆಲ್ಲವನ್ನು ಒಂದು ಹಂತವಾಗಿ ಕರೆಕ್ಟಾಗಿ ಹೇಳ್ತಾವೆ. ಫಾರ್ ಎಕ್ಸಾಂಪಲ್ ಮುಂಚೆ ಹೆಂಗಿತ್ತು ಅಂತಂದರೆ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ತುಂಬ ಜಾಸ್ತಿ ಇತ್ತು ಸರ್. ಅಂದರೆ ನಾನು ಹೇಳ್ದಂಗೆ ತುಂಬ ಸ್ಕ್ರ್ಯಾಚಿಂದ ಮೊದಲು ಅಂದರೆ ಎಷ್ಟು ವರ್ಷದಿಂದ 2002-2003 ಆ ರೇಂಜಲ್ಲಿ ಇದ್ದಾಗ 2000ಇಂದ 2000 ರೇಂಜಲ್ಲಿ ಅಂದರೆ ತುಂಬ ಕಮ್ಮಿ ಕಂಪನೀಸ್ನ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸ್ ಅಷ್ಟೇ ಸರ್. BEL, BHEL, CEL, ಸೆಂಟ್ರಲ್ ಎಲೆಕ್ಟ್ರಿಕಲ್ ಲಿಮಿಟೆಡ್ಡು. ಯಾಕಂದರೆ ಇದನ್ನು ಉತ್ಪತ್ತಿ ಮಾಡೋವಂಥ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಕಾಸ್ಟು ತುಂಬ ಇದೆ. ಆವಾಗ ಬರೀ ಸೆಂಟ್ರಲ್ ಗೌರ್ಮೆಂಟ್ ಒಬ್ಬರೇ ಆ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ನ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದಂಥದ್ದು. ಇದನ್ನು ಈ ಸೋಲಾರ್ ಮಾಡ್ಯೂಲ್ನ ಪರ್ ವ್ಯಾಟ್ ಅಂತ ಕರಿತೀವಿ ಸರ್. ಒಂದು ರೇಟು ಅಂತಂದರೆ ಇವಾಗ ನೀವು ಯಾವುದನ್ನ ಒಂದು ಇದನ್ನು ಒಂದು ಕಾರಿಗೆ ಇಷ್ಟು ರೇಟು ಅಂತ ಹೇಳಿದಾಗ ಇದಕ್ಕೆ ಒಂದು ಪರ್ ವ್ಯಾಟ್ ಅಂತ ನಾವು ಒಂದು ಪ್ರೈಸಿಂಗ್ನ ಫಿಕ್ಸ್ ಮಾಡ್ತೀವಿ. 2098-2000 ಅಂತ ರೇಂಜಲ್ಲೆಲ್ಲ 150 ಇಂದ 200 ರೂಪಾಯಿ ಪರ್ ವ್ಯಾಟ್ ಇತ್ತು ಸರ್. ಓಕೆ, ಆ ರೇಂಜಲ್ಲಿ. ಕ್ರಮೇಣ ಇವಾಗ ನೀವು ಕಂಪೇರ್ ಮಾಡಿದ್ರೆ 15ರಿಂದ 20 ರೂಪಾಯಿವರೆಗೂ 20-25 ರೂಪಾಯಿವರೆಗೂ ಇದಿದೆ ರೇಟ್ ಇದೆ ಪರ್ ವ್ಯಾಟ್. ಅಷ್ಟು ಕಮ್ಮಿ ಆಗಿದೆ ಇದು ನೋಡ್ಬೇಕು. ಒಂದು 20-22 ವರ್ಷದಿಂದ ಎಸ್ ಕಮ್ಮಿ ಆಗಿದೆ ರೇಟ್. ಇವಾಗ ಒಂಥರ ರೀಚ್ ಆಗುತ್ತೆ ಎಲ್ಲರಿಗೂ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಯಾರು ಮಾಡಬಲ್ಲಷ್ಟು ಅದು ರೀಸನೇಬಲ್ ಆಗಿದೆ ಸರ್. ಆಮೇಲೆ ಎಲ್ಲ ಕಂಪ್ನೀಸ್ಗಳು ಸ್ಟಾರ್ಟ್ ಆಗಿದೆ, ದೊಡ್ಡ ಇದೂ ಶುರು ಆಗಿದೆ. ಇವಾಗ ಅದಾನಿ ಅನ್ನೋರು, ಟಾಟಾ, ಮತ್ತು ಇನ್ನೂ ತುಂಬ ವಾರಿ ಅಂತ ಒಂದು ಕಂಪ್ನಿ ಇದೆ, ಸಾತ್ವಿಕ್ ಗ್ರೀನ್ ಅಂತ ಒಂದು ಕಂಪ್ನಿ ಇದೆ. ಅಂದರೆ ಟೈರ್ 1 ಬ್ರ್ಯಾಂಡ್ಸ್ ಇವೆಲ್ಲ ಒಂಥರ. ನಾವು ಅದೇ ರೀತಿ ಟೈರ್ 1 ಬ್ರ್ಯಾಂಡ್ಸ್ ಏನಿದೆ ಪ್ರಾಪರ್ ಚಾನಲಲ್ಲೇ ನಾವು ಇದನ್ನು ತೊಗೊಂಡು ನಾವು ಮಾಡ್ತಾಯಿದ್ದೀವಿ ಸರ್. ಈಗ ಒಂದು ಮನೆ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಒಂದು 2 ಬೆಡ್ರೂಮ್ ಹೌಸು, ಒಂದು ಡೂಪ್ಲೆಕ್ಸ್ ಹೌಸು ಅಂತ ಬಂದಾಗ 350ರಿಂದ 400 ಯೂನಿಟ್ಟು ಇದನ್ನು ಕನ್ಸ್ಯೂಮ್ ಮಾಡ್ತಾರೆ ಸರ್ ಪರ್ ಮಂತ್. ಅವರಿಗೆ ನಾವು 3 ಕಿಲೋವ್ಯಾಟ್ನ ಸಜೆಸ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು 3 ಬೆಡ್ರೂಮ್ 4 ಬೆಡ್ರೂಮ್ ಹೌಸು, ಆಮೇಲೆ ಒಂದು EV ಚಾರ್ಜಿಂಗ್ ಕಾರ್ ಇತ್ತು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟಾಟಾ ನೆಕ್ಸಾನ್ ಅಂತ ಬಂದರೆ ಒಂದು ಚಾರ್ಜಿಗೆ 40 ಯೂನಿಟು ತೊಗೊಳುತ್ತೆ. MG ಕಾರು EV ಬಂದಂದರೆ ಒಂದು ಚಾರ್ಜಿಗೆ ಒಂದು 50 ಯೂನಿಟ್ ತೊಗೊಳುತ್ತೆ. ಒಂದು ಚಾರ್ಜ್ ಆದರೆ ಒಂದು 350-400 ಕಿಲೋಮೀಟ್ರ್ವರೆಗೂ ಬರುವಂಥ ಇದಾಗುತ್ತೆ. ಆಮೇಲೆ ಕೆಲವ್ರ ಮನೇಲಿ ಸ್ಕೂಟ್ರು ಇರುತ್ತೆ, ಒಂದು ಚಾರ್ಜಿಗೆ 100 ಕಿಲೋಮೀಟ್ರ್ ಕೊಟ್ಟರೆ ಒಂದು 3ರಿಂದ 4 ಯೂನಿಟ್ ತೊಗೊಳುತ್ತೆ. ಆಮೇಲೆ AC, ಸಮ್ಮರಲ್ಲಿ AC ಅಂತ ತೊಗೊಂಡ್ರೆ ಅದು ನೈಟ್ ಪೂರ್ತಿ 7ರಿಂದ 8 ಅವರ್ ಅವರು ಓಡಿಸಿದ್ರೆ ಹತ್ತತ್ರ 5-6 ಯೂನಿಟ್ ತೊಗೊಂಡ್ಬಿಡುತ್ತೆ ಒಂದೊಂದು ನೈಟಿಗೆ. ಆ ಥರ. ಅದರಲ್ಲೂ ಒಂದು ಟಿಪ್ ಹೇಳಬೇಕು ಅಂತಂದರೆ 18-16 ಹಿಡ್ಕೊಂಡು ಇದನ್ನು ಮಾಡ್ತಾರೆ. ಅದೇ ಬಾಡಿಗೂ 24-25 ಟೆಂಪ್ರೇಚರೂ ಒಳ್ಳೇದೇ, ಬಟ್ ಅವಾಗ ಸ್ವಲ್ಪ ಕಮ್ಮಿ ತೊಗೊಳತ್ತೆ ಅವರು. ಅಷ್ಟು ಒಂದು ಟಿಪ್ ಸುಮ್ಮನೆ ಗ್ರಾಹಕರಿಗೆ ಹೇಳೋದು ಅಂದರೆ ಹೌದು, ನಿಮಗೆ ತುಂಬ ಕೂಲ್ ಬೇಕು ಅಂದರೆ ನಾವು 18ರಲ್ಲಿ ಇಡ್ತೇವೆ, ಹೌದು, ಅಥವಾ 19ನಲ್ಲಿ ಇಡ್ತೇವೆ. ಅದ್ರ ಬದಲು 20, 22ರಿಂದ 24ರಲ್ಲಿ ಕಮ್ಮಿ ಕನ್ಸ್ಯೂಮ್ ಮಾಡುತ್ತೆ. ಅವಾಗ ನಿಮ್ಮ ಬಾಡಿಗೂ ಅನುಕೂಲ, ಮತ್ತೆ ಇಲ್ಲಿ ಕನ್ಸ್ಯೂಮ್ ಮಾಡುವಂಥ ಯೂನಿಟ್ಗಳು ಕಡಿಮೆ. ಹೌದು. ಅಂಥ ಮನೆಗೆ ಒಂದು 5 ಕಿಲೋವ್ಯಾಟ್ ರೆಕಮೆಂಡ್ ಮಾಡ್ತೀವಿ ಸರ್. 700 ರೂಪಾಯಿ, ಒಂದು 600-700 ಯೂನಿಟ್ಟು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಒಂದು ತಿಂಗಳಿಗೆ 2 ಸತಿ ಕಾರ್ ಚಾರ್ಜ್ ಮಾಡಿದ್ರೆ ಇಲ್ಲ AC ಯೂಸ್ ಮಾಡಿದ್ರೆ ಅಂಥದ್ದು ಇದನ್ನು ಮಾಡ್ತಾ ಇರ್ತಾರೆ. ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ ಕಂಪ್ಲೀಟು 0 ಆಗೋವಂಥದ್ದು ಬಿಲ್ಲು. ಆಮೇಲೆ ಅವ್ರಿಗೆ ಇನ್ನೊಂದು ಮನವರಿಕೆ ಮಾಡಿಕೊಡ್ತೀವಿ ನಾವು. ಸಬ್ಸಿಡಿ ಅನ್ನೋದೊಂದಿದೆ,
ಸಬ್ಸಿಡಿ ಇವಾಗ ಬಂದ್ಬಿಟ್ಟು 1 ಕಿಲೋವ್ಯಾಟಿಗೆ 30,000 ಥರ ಇದೆ ಸರ್. ಫಸ್ಟ್ ಕಿಲೋವ್ಯಾಟಿಗೆ 30,000, ಸೆಕೆಂಡ್ ಕಿಲೋವ್ಯಾಟಿಗೆ 30,000, ಮೂರನೇ ಕಿಲೋವ್ಯಾಟಿಗೆ 18,000 ಎಕ್ಸ್ಟ್ರಾ ಕೊಡ್ತಾರೆ. 78,000 ರುಪೀಸ್ ಕ್ಯಾಪ್ಡ್, 78,000 ರುಪೀಸ್ ಫಿಕ್ಸು. ಅದಾದಮೇಲೆ ಎಷ್ಟೇ 10 ಕಿಲೋವ್ಯಾಟ್ವರೆಗೂ ಇದನ್ನು ಹಾಕೊಬೋದು. ಅಂದ್ರೆ ಈಗ ಮಿನಿಮಮ್ 3.5 ಮಿನಿಮಮ್ 2 ಕಿಲೋವ್ಯಾಟ್ ಮಿನಿಮಮ್, ಮ್ಯಾಕ್ಸಿಮಮ್ 10 ಕಿಲೋವ್ಯಾಟ್. 78,000 ಫಿಕ್ಸ್ಡ್. 2 ಕಿಲೋವ್ಯಾಟಿಗೆ 60,000, 3 ಕಿಲೋವ್ಯಾಟಿಗೆ 78,000, 78,000 ಕ್ಯಾಪ್ಡ್, ಅಂದರೆ 78,000 ಫಿಕ್ಸ್ಡ್. ಅದಾದ್ಮೇಲೆ ನೀವು ಎಷ್ಟೇ ಹಾಕೊಂಡ್ರು 78,000 ಫಿಕ್ಸ್ ಸರ್. ಎಷ್ಟು ಅಂದ್ರೆ 10 ಕಿಲೋಮೀಟರ್ ನಂತರ ಹೋಗ್ಬೋದಾ? 10 ಕಿಲೋವ್ಯಾಟ್ ನಂತರನೂ ಹೋಗ್ಬೋದು, ಸಬ್ಸಿಡಿ ಸಿಗಲ್ಲ ಸರ್. ಆಮೇಲೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಸಬ್ಸಿಡಿ ಇಟ್ ಇಸ್ ಓನ್ಲಿ ಫಾರ್ ಡೊಮೆಸ್ಟಿಕ್, ಮನೆಗೆ ಮಾತ್ರ. ಈಗ ನೀವು ಪಂಪ್ ಸೆಟ್ ಹಾಕಿದ್ರೆ ರೈತರಿಗೆ ಸರ್ ಅದರದ್ದೇ ಬೇರೆ ಸ್ಕೀಮು, ಅದರದ್ದೇ ಬೇರೆ ಸ್ಕೀಮ್ ಇದೆ ಸರ್. ಇದು ಏನಿದೆ PM ಮುಫ್ತ್ ಬಿಜಿಲಿ ಯೋಜನಾ ಏನಿದೆ ಅದು ಕಂಪ್ಲೀಟ್ಲಿ ಮನೆಗೆ ಡೊಮೆಸ್ಟಿಕ್ ಪರ್ಪಸ್ ಅಷ್ಟೇ. ಓಕೆ, ಅದೇ ಪಂಪ್ಗೆ ಬೇರೆ ಸ್ಕೀಮ್ ಬರುತ್ತೆ ಅದಕ್ಕೆ. ಈಗ ನಿಮ್ಮನ್ನು ಸಂಪರ್ಕಿಸಿದರೆ ನೀವು ಹೇಗೆ ಅವರ ಹಂತವಾಗಿ ಹೇಗೆ ಮಾಡ್ತೀರಿ? ಅದೇ ಈ ಥರ ಇವಾಗ ಒಂದು 5 ಕಿಲೋವ್ಯಾಟ್ ಅಂತ ಅಂದ್ಕೊಳ್ಳಿ ಸರ್. ಅವ್ರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ಥರ ನಿಮಗೆ ಇದನ್ನು ಹಾಕ್ಕೊಂಡ್ರೆ ನಿಮಗೆ ಬರೀ ಮನೆಗಷ್ಟೇ ಅಲ್ಲ, ಎಕ್ಸಸ್ ಇರೋದನ್ನ ನೀವು ಇದಕ್ಕೂ ಕೊಡ್ತೀರಾ, ಪ್ಲಸ್ ನೀವು ಒಂದು ಕಾರ್ಬನ್ ಎಮಿಷನ್ನು ಸೇವ್ ಮಾಡ್ತಾ ಇದ್ದೀರಾ, ಒಂದು ನೇಚರ್ಗೂ ನಿಮ್ಮ ಕೊಡುಗೆ ಕೊಡ್ತಾ ಇದ್ದೀರಾ. ಒಂದು 5 ಕಿಲೋವ್ಯಾಟ್ ಒಂದು ಮನೆ ಅಂತಂದರೆ ನಿಮಗೆ ವರ್ಷಕ್ಕೆ ಹತ್ತತ್ರ 6.1 ಟನ್ನಷ್ಟು ಕಾರ್ಬನ್ ಎಮಿಷನ್ನ ಅವ್ರು ಉಳಿಸ್ತಾರೆ. ಪ್ಲಸ್ ನಿಮಗೆ ಹತ್ತತ್ರ 9 ಮರ ನೆಟ್ಟಂಗೆ, ನೀವು ಒಂದು ಟೀ ಕುಡ್ ಒಂದು ದೊಡ್ಡ ಮರ ಅಂತಂದರೆ 9 ಮರ ನೆಟ್ಟಂಗೆ. ಅದೇ ನೀವು 25 ವರ್ಷಕ್ಕೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 152 ಟನ್ಸ್ ಆಫ್ ಕಾರ್ಬನ್ ಎಮಿಷನ್ನ ಅವ್ರು ಸೇವ್ ಮಾಡ್ತಾ ಇರ್ತಾರೆ. ಇದ್ರ ಲೈಫ್ ಬಂದು 25 ಇಯರ್ಸ್ ಆಗಿರೋದ್ರಿಂದ ನಾನು 25 ಇಯರ್ಸ್ಗೆ ಕಂಪೇರ್ ಮಾಡ್ತಾ ಇರ್ತೀನಿ. ಅದೇ 230 ಗಿಡಗಳನ್ನ ನೆಟ್ಟಂಗೆ ಸರ್ ಅವರು ಒಂದು 5 ಕಿಲೋವ್ಯಾಟ್ ಮನೆ. ಇದನ್ನು ಅವ್ರಿಗೆ ಮಂದಟ್ಟು ಮಾಡಿಕೊಡ್ತೀವಿ. ಈ ಥರ ನೀವು ಉಳಿಸ್ಬೋದು. ಇದನ್ನು ನೇಚರ್ಗೂ ನಿಮ್ಮದೊಂದು ಕೊಡುಗೆ ಇರುತ್ತೆ ಅನ್ನೋದನ್ನ ಹೇಳಿದಾಗ ಅವರು ಒಂದು ಸ್ವಲ್ಪ ಅದರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದು, ಆಮೇಲೆ ಅವ್ರದ್ದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಅವ್ರು ಏನು ಇನ್ವೆಸ್ಟ್ ಮಾಡಿರುತ್ತೆ ಒಂದು 5 ಕಿಲೋವ್ಯಾಟಿಗೆ, 5 ಕಿಲೋವ್ಯಾಟ್ ಅಂತಂದರೆ ಹತ್ತತ್ರ 5,000 to 6,000 ರೂಪಾಯಿ ಅವ್ರಿಗೆ ಬಿಲ್ ಬರ್ತಾ ಇದ್ದರೆ, ಅವ್ರು ಕಂಪ್ಲೀಟ್ ಇದು ಝೀರೋ ಆದಾಗ ಅಂದರೆ ಅದಕ್ಕೆ ಝೀರೋ ಆಗಿದ್ದನ್ನ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ನ ನಾನು ನೋಡಿದಾಗ 4 to 5 ವರ್ಷದಲ್ಲಿ ಅವ್ರ ಕಂಪ್ಲೀಟ್ ಅಮೌಂಟ್ ಬಂದ್ಬಿಡುತ್ತೆ. ಅದಾದ್ಮೇಲೆ ಅಂದ್ರೆ ಈ ಪ್ರತಿ ತಿಂಗಳು ಅವರೊಂದು 5,000 to 6,000 ರೂಪಾಯಿ ಅಥವಾ 4,000 to 5,000 ರೂಪಾಯಿ ಏನು ಕರೆಂಟ್ ಬಿಲ್ ಬರ್ತಾ ಇದೆ ಅದು ಸಂಪೂರ್ಣ ನಿಲ್ಲ. ಅದನ್ನ ನೀವು ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ 12 60 5,000 ಅಂತ ಇದ್ರೆ 60,000 ರೂಪಾಯಿ ಪರ್ ಇಯರ್, 6 30 ಅಂದ್ರೆ 5 ವರ್ಷಕ್ಕೆ 3 ಲಕ್ಷ ಅಲ್ಲಿದೆ ಅವ್ರದ್ದು ವಾಪಸ್. ಅದರ ಜೊತೆಗೆ ತಿಂಗಳಿಗೆ ಅವ್ರಿಗೆ ರಿಟರ್ನ್ಸ್ ಬೇರೆ ಬರ್ತದಲ್ಲ, ಹೌದು, ಇವರಿಂದ ಹೋದ ಯೂನಿಟ್, ಆ ಯೂನಿಟ್ಗೆ ತಿಂಗಳಿಗಿಂತ ಎವರೇಜ್ ಎಷ್ಟು ಬರ್ಬೋದು ಸರ್? ಅದು ಆವ್ರೇಜ್ ಅಂದರೆ ಜನರೇಟ್ ಆಗಿದ್ನೇ ಫುಲ್ಲು ಕಂಪೇರ್ ಮಾಡಿಬಿಟ್ಟು ನಾವು ಹೇಳಿದಾಗ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಷ್ಟು ಬರುತ್ತೆ ಸರ್. ಆ ಥರ ಅವ್ರು ಕನ್ಸ್ಯೂಮ್ ಮಾಡಿದ್ ಬಿಟ್ಟು ಯಾವ ಥರ ಅನ್ನೋದ್ರ ಮೇಲೆ 5 ವರ್ಷದ ನಂತರ ಮತ್ತೆ 20 ವರ್ಷ ನಿಮ್ಗೆ ಆದಾಯನೂ ಬರುತ್ತೆ, ಫ್ರೀ ಕರೆಂಟ್ ಫ್ರೀ. ಆಮೇಲೆ ಇದರಲ್ಲಿ ITPRs ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಈ ಸೋಲಾರ್ಗೆ ಅನ್ನೋದು ಒಂದು ಗ್ರೀನ್ ಎನರ್ಜಿನ ಅವರು ಇನ್ವೆಸ್ಟ್ ಮಾಡಿದ್ರೆ ಇಟ್ ಈಸ್ ಸೇಮ್ ಲೈಕ್ LIC ಯಾವ ಥರ ಇದೆ ಆ ಥರ ಇಲ್ಲ ಯಾವುದನ್ನ ಒಂದು ಗಾಡಿಗೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಕಂಪ್ನಿ ಇದ್ದವರು, ಒಂದು GST ಇದ್ದವರು GSTಗೆ ಬಿಲ್ ಮಾಡಿಸ್ಕೊಂಡ್ರೆ GST ಇನ್ಪುಟ್ಟು ಅವ್ರು ತೊಗೊಬೋದು, ಅಸೆಟ್ ಅಂತಲೂ ಡಿಕ್ಲೇರ್ ಮಾಡ್ಕೊಬೋದು, ಅವ್ರು ಡಿಪ್ರಿಷಿಯೇಷನ್ ಕ್ಲೈಮ್ ಮಾಡ್ಬೋದು. ಇನ್ಕಮ್ ಟ್ಯಾಕ್ಸ್ ಕೊನೆ ವರ್ಷದಲ್ಲಿ ಲಾಭದ ಮೇಲೆ ಏನು ಇದನ್ನು ಕಟ್ತಾ ಇರ್ತಾರೆ ಅದರಲ್ಲಿ ಡಿಪ್ರಿಷಿಯೇಷನ್, ನಾನು ಇದನ್ನು ಗ್ರೀನ್ ಎನರ್ಜಿಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಮ್ ಅಮೌಂಟ್ ಆಫ್ ಇದನ್ನು ಅವರು 40% ಸಮಥಿಂಗ್ ಅದು ಆ್ಯಸ್ ಪರ್ ಇದು ಬರುತ್ತೆ ಸರ್. ದೇ ಕ್ಯಾನ್ ಕ್ಲೈಮ್ ದ ಡಿಪ್ರಿಷಿಯೇಷನ್. ಆ ಲಾಭವೂ ಇದೆ ಟ್ಯಾಕ್ಸ್ ಆ್ಯಕ್ಟ್. ಆ ಲಾಭನೂ ಇದೆ. ಇನ್ಸ್ಟಾಲೇಷನ್ ವೈಸ್ ಈಗ ಒಬ್ಬರಿಗೆ ನೀವು ಹೋಗಿ ಇದನ್ನ ಯೋಜನೆಯನ್ನು ಹೇಳ್ತೀರಿ, ಖಂಡಿತ ಸರ್. ಹೇಳಿದ ಮೇಲೆ ಅವರು ನಿಮಗೆ ಒಲವನ್ನು ತೋರಿಸ್ತಾರೆ. ಹೌದು ಸರ್. ಅಲ್ಲಿಂದ ಹೇಗೆ ಮುಂದೆ ಸರ್? ಅದೇ ಇವಾಗ ನಾವು ಕಸ್ಟಮರ್ಗೆ ಏನು ಹೇಳ್ತೀವಿ ನೋಡಿ ಸರ್, ನಮ್ಮ ಕೆಲಸ ಹಿಂಗಿರುತ್ತೆ ಸರ್, ನಾವು ಫ್ಯಾಕ್ಟ್ರಿಯಿಂದ ಫ್ಯಾಬ್ರಿಕೇಷನ್ ಮಾಡ್ಕೊಂಬಂದು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡ್ತೀರಾ, ನಿಮಗೆ ನಿಮ್ಮ ಮನಸ್ಸು ತೃಪ್ತಿ ಆಗುತ್ತಲ್ಲ ನಾವು ಕೆಲಸ ಮಾಡಿಕೊಟ್ಟು ಅಂತ ಹೇಳಿರ್ತೀವಿ ಸರ್. ಹೇಳಿರ್ತೀರಿ. ಅದ್ರ ಮಧ್ಯೆ ಈಗ ಬೇಕಾದರೆ ನಿಮ್ಮ ಒಂದು PPTಯನ್ನು ಸಣ್ಣದಲ್ಲಿ ನಾವು ತೋರಿಸ್ಬೋದು. ಅಂದ್ರೆ ನೀವು ಹೋಗಿ ಹೇಗೆ ಇಂಪ್ರೆಸ್ ಮಾಡ್ತೀರಿ, ಹೇಗೆ ಅಪ್ರೋಚ್ ಮಾಡ್ತೀರಿ, ಅವ್ರಿಗೆ ಏನನ್ನು ತೋರಿಸ್ತೀರಿ, ನಾವು ಏನು ಹೇಳಿರ್ತೀವೋ ಅವ್ರಿಗೆ 1 ತಿಂಗಳು ಅಂತ ಹೇಳಿದ್ರೆ ಅದ್ರ ಒಳಗಡೆ ನಾವು ಕೆಲಸ ಮುಗಿಸ್ಕೊಡೋಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಿ ಇವತ್ತವರೆಗೂ ಮುಗಿಸ್ಕೊಟ್ಟಿದ್ದೀವಿ ಸರ್. ನಾವು ಇವಾಗ 1 ತಿಂಗಳಲ್ಲಿ ಇವಾಗ ನಮಗೆ 50% ಅಡ್ವಾನ್ಸ್ ಬೇಕು ಅಂತೀವಿ, ಇದು 50% ಅಡ್ವಾನ್ಸ್ ತೊಗೊಂಡ್ಮೇಲೆ ಅವರಿಗೆ ಸರ್ ನಾವು 1 ತಿಂಗಳಲ್ಲಿ ಬಂದು ನಿಮಗೆ ಫುಲ್ ಪ್ರಾಜೆಕ್ಟ್ ಮುಗಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ
ಆದಷ್ಟು ನಾವು ಇವತ್ತವರೆಗೂ ಮುಗಿಸ್ಕೊಂಡು ಬಂದಿದ್ದೀವಿ ಸರ್ ಆ ಕೆಲಸನ ನಾವು. ಅದೇ ರೀತಿ ಅವ್ರಿಗೆ ಯಾವ ರೀತಿ ನಾವು ಮನವರಿಕೆ ಮಾಡಿರ್ತೀವಿ, ಅವಾಗಲೇ ಹೇಳಿದ್ನಲ್ಲ, ಇದೇ ರೀತಿ ನಿಮಗೆ ಕೆಲಸ ಆಗುತ್ತೆ ಸರ್, ಹಿಂಗೆ ಮಾಡಿಕೊಡ್ತೀವಿ, ಇಷ್ಟು ಸರ್ ಮಾಡಿಕೊಡ್ತೀವಿ ಅಂದಾಗ ಇನ್ಸ್ಟಾಲೇಷನ್ ಅವ್ರು ಯಾವುದೇ ರೀತಿ ಸರ್ ಮನಸ್ಸಿಗೆ ಬೇಜಾರಾದಾಗಲಿ ಏನಿಲ್ಲ, ಅವರೇ ಕರೆದು ನಮಗೆ ನೋಡಪ್ಪ ನಿಮ್ಮಿಂದ ಯಾವುದೇ ರೀತಿ ನಮ್ಗೆ ತೊಂದರೆ ಆಗಿಲ್ಲ, ಒಳ್ಳೆ ರೀತಿ ಕೆಲಸ ಮಾಡಿದ್ದೀರಾ, ಒಳ್ಳೆ ಆನ್ ಟೈಮ್ ಕೆಲಸ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಪ್ಪ, ತುಂಬ ಥ್ಯಾಂಕ್ಸ್ ಅಪ್ಪ, ನಿಮ್ಗೆ ಏನು ರಿವ್ಯೂ ಬೇಕೋ ನಾನು ಬರಿತೀನಪ್ಪ ಅಂತೇಳಿ ಹೇಳಿ ಕಳಿಸಿದ್ದಾರೆ ಸರ್ ಕಸ್ಟಮರು. ಆ ರೀತಿ ಒಳ್ಳೆ ರೀತಿ ಅವರಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್, ಕೊಡ್ತೀವಿ, ಮುಂದೆನೂ ಕೊಡ್ತೀವಿ ಸರ್ ಅವ್ರಿಗೆ. 2 ವರ್ಷದಲ್ಲಿ ಎಷ್ಟು ಯೂನಿಟ್ ಹಾಕಿ, ಎಲ್ಲಿ ಸಾಮಾನ್ಯ ಅಂದಾಜು ಎಷ್ಟು ಹಾಕಿದ್ರಿ ಸರ್? ಅಂದಾಜು ನಾನು ಒಂದು 100-150 ಯೂನಿಟ್ ಥರ ಹಾಕಿದ್ದೀವಿ. ಹೌದು. ಸಾಮಾನ್ಯ ಎಲ್ಲೆಲ್ಲ ಸರ್? ಆರ್ ಆರ್ ನಗರ ಇರ್ಬೋದು, ನಾಗರಬಾವಿ ಇರ್ಬೋದು, ಆಮೇಲೆ ಬನ್ನರ್ಘಟ್ಟ, ಬಾನಸವಾಡಿ, ಆಮೇಲೆ ಕೆ ಆರ್ ಪುರ. ಈಗ ಸಪೋಸ್ ವೈಟ್ ಫೀಲ್ಡ್, ನೀವು ಬೆಂಗಳೂರು ಏರಿಯಾದನ್ನೇ ಸಾಮಾನ್ಯ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಖಂಡಿತ ಸರ್. ಈಗ ನಮ್ಮ ನೋಡುಗರು ಚಳ್ಳಕೆರೆ, ಹೊನ್ನಾವರ ಇರ್ಬೋದು ಅಥವಾ ಬೆಂಗಳೂರು ಏರಿಯಾ ಹೇಳಿದ್ವಿ, ರಾಜ್ಯದ 32 ಜಿಲ್ಲೆಗಳಲ್ಲೂ ಮಾಡಿದ್ದೀವಿ. ಖಂಡಿತ ಸರ್. ಆಯ್ತಾ? ಎಲ್ಲ ಕಡೆ. ಈಗ ಅಲ್ಲಿ ಯಾರೇ ಏನೋ ನಿಮ್ಮ ಇಲ್ಲಿ ನಾವು ನಂಬರ್ ಹಾಕ್ತೇವೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಎಲ್ಲವೂ ಹಾಕ್ತೇವೆ. ಖಂಡಿತ ಸರ್. ಆವಾಗ ನಿಮಗೆ ಅಲ್ಲಿಂದನೂ ಬಂದ್ರೆ ಜನ ಖಂಡಿತ ನಾವು ಸರ್ವಿಸ್ ಮಾಡ್ತೀವಿ ಸರ್. ಮಾಡ್ತೇವೆ, ಖಂಡಿತ ಮಾಡ್ತೀವಿ ಸರ್. ನೀವು ಕೇವಲ ಈ ಸೋಲಾರ್ ಪ್ಯಾನೆಲ್ ಯೂನಿಟ್ ಮಾತ್ರ ಹಾಕ್ತಿರೋ ಅಥವಾ ಏನೇನು ಮಾಡ್ತೀರಿ ಮತ್ತೆ? ಸರ್, ಸೋಲಾರ್ ಪಂಪು, ಸೋಲಾರ್ ಪ್ಯಾನಲ್ಸು ಮತ್ತು ಸ್ಟ್ರೀಟ್ ಲೈಟ್ಸ್ ಬರುತ್ತೆ ನಮ್ಮದು. ಅದು ಅಂದರೆ ಆಟೋಮೇಟೆಡ್ ಇದು ಬರುತ್ತೆ. ನೀವು ಒಂದ್ಸತಿ ಹಾಕ್ಬಿಟ್ರೆ ನಿಮ್ಗೆಲ್ಲರ ಜಮೀನು ಏನಾರ ಬೇಕಂದರೆ ಅದೇ ಆನು ಅದೇ ಆಫು ಎಲ್ಲ ಮಾಡ್ಕೊಳುತ್ತೆ. ನಿಮಗೆ ಎಷ್ಟು ವ್ಯಾಟ್ ಲೈಟು, ಈಗ ಮಾಮೂಲಿ ಒಂದು ಸ್ಟ್ರೀಟ್ ಲೈಟು ಅಂದರೆ 20 ವ್ಯಾಟು 30 ವ್ಯಾಟು ಆ ಥರ, ಅದು ಆನು ಆಫು ಅದೇ ಆಗುತ್ತೆ. ಇವನ್ ಅದರಲ್ಲಿ ನಿಮ್ಮ ಮೂಮೆಂಟ್ ಸೆನ್ಸರ್ ಬೇಕು ಅಂದರೆ ಯಾರೂ ಓಡಾಡ್ತಾ ಇಲ್ಲ ಅಂತಂದರೆ 50% ಡಿಮ್ ಆಗಿರುತ್ತೆ, ಮೂಮೆಂಟ್ ಸೆನ್ಸರ್ ಆಗುತ್ತೆ, ಮೂಮೆಂಟ್ ಏನಾರು ಬಂದಿದ ತಕ್ಷಣ ಬ್ರೈಟ್ ಆಗುತ್ತೆ, ಆ ಥರದ್ದು ಇದೆ. ಆಮೇಲೆ ವಿತ್ CC ಕ್ಯಾಮ್ರಾನು ಬರುತ್ತೆ, ಅಲ್ಲೇ ಚಾರ್ಜ್ ಆಗುತ್ತೆ, ಅದರಲ್ಲಿ ಬ್ಯಾಟ್ರಿ ಇರುತ್ತೆ, CC ಕ್ಯಾಮ್ರಾ ವರ್ಕ್ ಆಗ್ತಾ ಇರುತ್ತೆ, ಅದು ಬರುತ್ತೆ. ಅಲ್ಲೊಂದು ಇಂಟರ್ನೆಟ್ ಫೆಸಿಲಿಟಿ ಒಂದು ಇರಬೇಕು, ಬಿಟ್ಟರೆ ಬೇರೆ ಏನೂ ಇರೋಲ್ಲ. ಆಮೇಲೆ ವಾಟರ್ ಹೀಟ್ರು, ಅದು ಬೇಸಿಕ್ ವಾಟರ್ ಹೀಟ್ರೂ ಮಾಡ್ತೀವಿ. ಎಸ್. ನೀವು ಸಾಮಾನ್ಯ ಇದಕ್ಕೆಲ್ಲ ಯಾವ್ಯಾವ ಮೆಟೀರಿಯಲ್ ಬಳಸ್ತೀವಿ ಸರ್? ಇದು ಮೇನ್ಲಿ ನಾವು ಟೈರ್ 1 ಬ್ರ್ಯಾಂಡ್ಸ್ ಅಂತ ಹೇಳಿದ್ರೆ ಅದಾನಿ ಯೂಸ್ ಮಾಡ್ತೀವಿ, ವಾರಿ ಅಂತ ಒಂದು ಬ್ರ್ಯಾಂಡ್ ಇದೆ, ಅದನ್ನು ಯೂಸ್ ಮಾಡ್ತೀವಿ, ಸಾತ್ವಿಕ್ ಗ್ರೀನ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆಮೇಲೆ ರಿನಿಸಿಸ್ ಅಂತ ಒಂದು ಬ್ರ್ಯಾಂಡ್ ಇದೆ. ಎಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ನೇ ನಾವು ಯೂಸ್ ಮಾಡ್ತೀವಿ ಸರ್. ನೀವು ಮ್ಯಾನುಫ್ಯಾಕ್ಚರಿಂಗ್ ಯಾವುದೆಲ್ಲ ಬಳಸ್ತೀರಿ? ಕಬ್ಬಿಣದ ಟಾಟಾ, JSW. ನಮಗೆ ಮೈನ್ ಬಂದ್ಬಿಟ್ಟು ಇವಾಗ ಅಂದ್ರೆ ನಮ್ದು ಸ್ಟೀಲ್ ಮೆಟೀರಿಯಲ್ ಬಂದ್ಬಿಟ್ಟು JSW ಸ್ಟೀಲ್, JSW. ಆಮೇಲೆ ಇನ್ನೊಂದಿದೆ ಸರ್, ಒಂದು ಜಿಂದಾಲ್ ಆ ಪೈಪ್ ಬಾಕ್ಸ್ ಸೆಕ್ಷನ್ ಹೇಳಿದ್ನಲ್ಲ ಸರ್, ಅದ್ರನ್ನೆಲ್ಲ MS ಪೈಪ್ಸ್ ಅದ್ರ ಸ್ಟ್ರೆಂತ್ ಚೆನ್ನಾಗಿರುತ್ತೆ. 25 ವರ್ಷ ಗ್ಯಾರಂಟಿ ಇದೆ. ಖಂಡಿತ ಸರ್. ಅದೇ ಪೈಂಟಿಂಗ್ ಒಂದು 10-15 ವರ್ಷ ಗ್ಯಾರಂಟಿ ಇರುತ್ತೆ ಸರ್. ಆಮೇಲೆ ಜಸ್ಟ್ ಒಂದು ಪೈಂಟಿಂಗ್ ಮಾತ್ರ ಮಾಡ್ಕೊಬೇಕು ಸರ್. ಅದು ಇನ್ನು ಮಾಡಿಲ್ಗೆಲ್ಲ ಏನು ತೊಂದರೆ ಇಲ್ಲ ಸರ್. ಜಸ್ಟ್ ಇವಾಗ ನಮ್ದು ಆರ್ಟಿಪ್ ಗ್ಯಾನರೈಸಿಂಗ್ ಅಂತ ಬರುತ್ತೆ ಸರ್, ಅದು ಇನ್ನೂ ನಿಮ್ಗೆ 25 ವರ್ಷ ಏನು ತೊಂದರೆ ಇರಲ್ಲ ಸರ್. ಅದು ಸ್ವಲ್ಪ ಕಾಸ್ಟ್ ವೇರಿಯೇಷನ್ ಇರುತ್ತೆ, ಪ್ರೈಸ್ ಹೇಳ್ತೀವಿ ಕಸ್ಟಮರ್ಗೆ, ಹೇಳ್ತೀವಿ ಯಾವ್ದನ್ನ ಪ್ರಿಫರ್ ಮಾಡ್ತೀವಿ. ಈ ತರದ್ದು ಹೀಗಿದೆ, ಹೇಗಿದೆ, ಥರ್ಡ್ ಒನ್ ಹೇಗಿದೆ, ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಿ? ಹೌದು ಸರ್. ಮತ್ತೆ ಅದರ ಪ್ರಾಬ್ಲಮ್ ಏನು, ಪ್ಲಸ್ ಏನು ಎಲ್ಲ ಹೇಳ್ತೀವಿ. ಖಂಡಿತ ಸರ್. ಕಮರ್ಷಿಯಲ್ಗೆ ಹಾಕೊಂಡ್ರೆ ಇನ್ನೂ ತುಂಬಾ ಒಳ್ಳೆ ಸರ್. ಕಮರ್ಷಿಯಲ್ ಅವ್ರಿಗೆ ಹಾಕೊಂಡ್ರೆ ಕಮರ್ಷಿಯಲ್ಗೆ ಒಂದು ಯೂನಿಟ್ ಬಂದ್ಬಿಟ್ಟು 12 ರೂಪಾಯಿ 14 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್. ಅವ್ರು ಹಾಕೊಂಡ್ರೆ ಇನ್ನೂ ತುಂಬಾ ಅನುಕೂಲ. ಈಗ ಮನೆಯವ್ರಿಗಾದ್ರೆ ಎಷ್ಟು ಕೊಡ್ತಾರೆ? ಸಬ್ಸಿಡಿ ಇಲ್ಲದೆ ಇದ್ರೆ ಎಷ್ಟು, ಸಬ್ಸಿಡಿ ಇದ್ರೆ ಎಷ್ಟು? ಸರ್, ನಾವು ಇದನ್ನು ನಾವು ಏನು ಹೇಳ್ತೀವಿ ಅಂತಂದರೆ, ಅವ್ರು ಏನು ಉಪಯೋಗಿಸ್ತಾ ಇದ್ದಾರೆ, ಏನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟು, ಅಷ್ಟು ಬಿಟ್ಟು ಒಂದು 10-20%. ಒಬ್ಬೊಬ್ರು ಮನೇಲಿ AC ಇರಲ್ಲ, ಮುಂದೆಗಡೆ ಏನೋ ಕಾರ್ ಚಾರ್ಜಿಂಗ್ ತೊಗೊಬೇಕು ಅಂತ ಇರ್ತಾರೆ. ನಾವು ಇದನ್ನು ವಾಪಸ್ ಕೊಟ್ಟು ದುಡ್ಡು ಮಾಡೋದಕ್ಕಿಂತ ಅವ್ರು ಏನು ಕನ್ಸ್ಯೂಮ್ ಮಾಡ್ತಾರೆ ಅಷ್ಟನ್ನು ಜನ್ರೇಟ್ ಮಾಡೋದಷ್ಟು ಕನ್ಸ್ಯೂಮ್ ಮಾಡಿದ್ರೆ ವರ್ತು ಅಂತ ನಾನು ಹೇಳೋದು. ನಾವೇನು ಎಕ್ಸ್ಪೋರ್ಟ್ ಮಾಡೋದೇನು ಸಬ್ಸಿಡಿ ಇಲ್ಲದೆ ಇರೋರಿಗೆ 3 ರೂಪಾಯಿ ಸಮಥಿಂಗ್ ಇದೆ ಸರ್. ಈಗ ಏಪ್ರಿಲಲ್ಲಿ ರಿವೈಸ್ ಆಗಿದೆ ಅದು ಬಂದು 3 ರೂಪೀಸ್ 79 ಪೈಸಾ ಇದೆ ಸಬ್ಸಿಡಿ ಇಲ್ಲದೆ ಇರೋರಿಗೆ. 3 ರೂಪಾಯಿ 79 ಪೈಸಾ. 3 ರೂಪಾಯಿ 79 ಪೈಸಾ ಸಬ್ಸಿಡಿ ಇಲ್ಲದೆ ಇರೋರಿಗೆ. ಸಬ್ಸಿಡಿ ಇಲ್ಲದಿದ್ದವ್ರಿಗೆ. ಸಬ್ಸಿಡಿ ಇರೋರಿಗೆ 2 ಕಿಲೋವ್ಯಾಟ್ ಬಂದರೆ 2 ರೂಪೀಸ್ 25 ಪೈಸಾ ಇದೆ. ಆಮೇಲೆ ನಿಮಗೆ 3 ಕಿಲೋವ್ಯಾಟ್ ಬಂದ್ಬಿಟ್ಟು 2 to 3 ಕಿಲೋವ್ಯಾಟ್ ಬಂದ್ಬಿಟ್ಟು 2 ರೂಪೀಸ್ 44 ಪೈಸಾ ಇದೆ. ಆಮೇಲೆ ಅಬೌವ್ 3 ಕಿಲೋವ್ಯಾಟ್ ಬಂದ್ಬಿಟ್ಟು 2 ರೂಪೀಸ್ 62 ಪೈಸಾ ಇದೆ ಸರ್. ಈಗ ಈ ರೇಂಜಲ್ಲಿ ಸಬ್ಸಿಡಿ ತಗೊಳ್ಳದೇ ಇದ್ದವರಿಗೆ ಒಂದ್ಸರಿ ಹೇಳಿ. ಸಬ್ಸಿಡಿ ತಗೊಂಡೇ ಇಲ್ದವ್ರಿಗೆ 3 ರೂಪಾಯಿ 79. ಅದೆಲ್ಲ ಯೂನಿಟಿಗೂ ಅಷ್ಟೇನಾ? ಎಲ್ಲ ಅಂದರೆ 1 to 10 ಕಿಲೋವ್ಯಾಟ್. 10 ಕಿಲೋವ್ಯಾಟ್ ಮೇಲೆ ಹೋದ್ರೆ ಅದು ಕಮ್ಮಿ ಆಗುತ್ತೆ ಸರ್. ಆಮೇಲೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ 2 ರೂಪೀಸ್ 20 ಪೈಸಾ. ನಾವು ಇದು ಯೂಶ್ವಲಾಗಿ ROI ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಅವ್ರು ಏನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅದಕ್ಕಿಂತ 10-20% ಬೇರೆ ಏನಾರು ಗೆಡ್ಜೆಟ್ಸ್ ಆಡ್ ಆಗ್ಬೋದು ಅಂತ ಹೇಳ್ಬಿಟ್ಟು
20 to 30% ಇಲ್ಲ 20%, ಅದಕ್ಕೆ ಜಾಸ್ತಿ ಮಾಡಿಬಿಟ್ಟು ಅವ್ರಿಗೆ ಇನ್ಸ್ಟಾಲ್ ಮಾಡೋವಂಥ ಇದನ್ನು ಮಾಡ್ತೀವಿ ಸರ್. ಆದಷ್ಟು ಅವರೇ ಕನ್ಸ್ಯೂಮ್ ಮಾಡಿದ್ರೆ ₹8 ಅವರು ಉಳಿಸ್ದಂಗೆ. ಇವಾಗ ₹7 ಪ್ಲಸ್ ಟ್ಯಾಕ್ಸಸ್ ಆಗಿದೆ ಇವಾಗ ನಮ್ಮ ಬೆಸ್ಕಾಮಲ್ಲಿ ಮಾಮೂಲಿ ಮನೆಗಳು ಯೂನಿಟ್ಟು ಪರ್ ಯೂನಿಟ್ಟು ₹8 ಅವರು ಉಳಿಸ್ದಂಗೆ. ಆ ಥರ ಅವರು ಕನ್ಸ್ಯೂಮ್ ಮಾಡಿದಷ್ಟು ಇಟ್ ಈಸ್ ಬೆಟರ್, ನಾಟ್ ಎಕ್ಸಸ್. ಆ ಥರ ಎಕ್ಸಸ್ ಮಾಡಿದ್ರೆ ಅವ್ರಿಗೆ ಲಾಭ ಸಿಗಲ್ಲ ಸರ್. ಇವಾಗ ನಮಗೆ ₹8 ಕೊಡ್ತಾರೆ ಸರ್, ನಾವು ಕೊಡೋದು ₹8 ಕೊಡ್ತಾರೆ, ಅವ್ರು ನಮಗೆ ಕೊಡೋದು ₹2.62 ಸರ್ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದ್ರ ಮೇಲೆ ಎಕ್ಸಸ್ ಆಗಿ ಬಂದರೆ ಅದು ಅವ್ರಿಗೆ ಲಾಭ ಸರ್. ಲಾಭ. ಹೌದು ಸರ್. ಇವಾಗ ಅವ್ರ ಸ್ಯಾಂಕ್ಷನ್ ಲೋನ್ 3 ಕಿಲೋಮೀಟರ್ ಇರುತ್ತೆ ಸರ್. ನಾವು 3 ಕಿಲೋಮೀಟರ್ಗಿನ್ನ ಅವ್ರು ಎಷ್ಟು ಸಹ ನೋಡ್ಬಿಟ್ಟು 3 ಕಿಲೋಮೀಟರ್ಗೆ ಹಾಕ್ಕೊಡ್ತೀವಿ ಸರ್. ನಮಗೆ ಬಿಸಿಲು ಕಾಲದೆಲ್ಲ ಚೆನ್ನಾಗಿ ಬಂದರೆ ಅವ್ರಿಗೆ ಲಾಭ ಸರ್. ನೀವು ಈಗ ಆರಂಭದಿಂದ 10 ಕಿಲೋವ್ಯಾಟ್ವರೆಗೆ ನಿಮ್ಮ ರೇಟ್ ಎಷ್ಟು ಕೋಟ್ ಮಾಡ್ತೀರಿ ಸರ್? 1 ಕಿಲೋವ್ಯಾಟಿಗೆ ಎಷ್ಟು ಅಂತ ಹೇಳ್ಬೋದು ಸರ್. ಸಬ್ಸಿಡಿ ಇಲ್ಲ ಅಂತಂದರೆ 1 ಕಿಲೋವ್ಯಾಟಿಗೆ ಬಂದ್ಬಿಟ್ಟು 60,000 ರಿಂದ 65,000 ಇದೆ ಸರ್. ಸಬ್ಸಿಡಿಗೆ ಹೋದರೆ ನೀವು 1 ಕಿಲೋವ್ಯಾಟಿಗೆ ಬಂದ್ಬಿಟ್ಟು 70,000 ರಿಂದ 75,000 ಥರ ನಾವು ಚಾರ್ಜ್ ಮಾಡ್ತೀವಿ ಸರ್. ಸಬ್ಸಿಡಿಗೆ ಹೋದರೆ ನಾವು DCR ನಾನ್ DCR ಅಂತ ಇದೆ ಸರ್. DCR ಮಾಡ್ಯೂಲ್ಸೇ ಯೂಸ್ ಮಾಡಬೇಕಂದ್ರೆ ಈ ಸೆಲ್ಸಿಂದ ಹಿಡಿದು ನಾವು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರಬೇಕು. ಆ ಸಬ್ಸಿಡಿ ಅನ್ನೋದು ಒಂದು ಬಂದ್ಬಿಟ್ಟು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಒಂದು ಸಬ್ಸಿಡಿ ಸ್ಕೀಮ್ ಇದೆ, ಆತ್ಮನಿರ್ಭರ್ ಭಾರತ್. ಒಂದಷ್ಟು ಅದೇ ಥರ ಮ್ಯಾನುಫ್ಯಾಕ್ಚರರ್ಸ್ ಉಟ್ಕೊಂಡ್ರೆ ವಿ ಕ್ಯಾನ್ ಕಾಂಪೀಟ್ ವಿತ್ ಅದರ್ ಕಂಟ್ರೀಸ್. ಅವ್ರ ಪ್ರೈಸ್ಗೆ ನಮ್ಮ ಇದನ್ನು ಮಾಡ್ಬೋದು. ಅದಕ್ಕೆ ಅಂತಲೇ ಈ ಸಬ್ಸಿಡಿ ಸ್ಕೀಮ್ನ ಗೌರ್ಮೆಂಟು ತಂದಿರೋದು ಸರ್. ನಮ್ಮ ಇಂಡಿಯನ್ ಮಾಡ್ಯೂಲ್ಸು, ಇಂಡಿಯನ್ ಮೇಕ್ಸು, ಇಂಡಿಯನ್ ಸೆಲ್ಸೂ ಇಲ್ಲೇ ಆಗಿರಬೇಕು. ಅದನ್ನು ಯೂಸ್ ಮಾಡಿದ್ರೆ ಅಂದರೆ ಸೇಮ್ ಕ್ವಾಲಿಟಿ ಸೇಮ್ ಇದಿರುತ್ತೆ ಎಲ್ಲ. ಅದೇ ಕಂಪ್ನಿಲಿ ನಾನ್ DCR ಸಿಗುತ್ತೆ. ಇವಾಗ ಅದಾನಿ ಅಂತ ಅಂದಮೇಲೆ ನಾನ್ DCR ಮಾಡ್ಯೂಲ್ಸು ಸಿಗುತ್ತೆ, ವಿತೌಟ್ ಸಬ್ಸಿಡಿಗೆ ಯೂಸ್ ಮಾಡ್ಬೋದು. ಅದನ್ನ ಏನಾಗಿರುತ್ತೆ, ಸೆಲ್ಸ್ನ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಂಡು ಅಸೆಂಬಲ್ ಮಾಡಿರ್ತಾರೆ. DCR ಅಂತಂದರೆ ಕಂಪ್ಲೀಟ್ ಸೆಲ್ಸ್ನೂ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಆ ಥರ ಆಗಿರುತ್ತೆ.